ಕಟ್ ಆಗಿರೋದ್ರಿಂದ ಸಹಜವಾಗಿ ಆತಂಕ. ಡ್ಯಾಂ ನೀರು ಖಾಲಿ ಆಗಬೇಕಾದ್ರೆ 4-5 ದಿನ ಬೇಕಂತೆ. 65 ಟಿಎಂಸಿ ನೀರು ಖಾಲಿ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ನದಿಗೆ ಪ್ರತಿದಿನ 2 ಲಕ್ಷ ಕ್ಯೂಸೆಕ್ ನೀರು ಹರಿಯುವ ಅನಿವಾರ್ಯತೆ. ನೀರು ಖಾಲಿ ಮಾಡೋದಕ್ಕೆ ಡ್ಯಾಂ ಸಿಬ್ಬಂದಿ ಸದ್ಯ ಮುಂದಾಗಿದ್ದಾರೆ. ಗೇಟ್ ದುರಸ್ತಿಗೆ ಬೇಕು 1 ವಾರಕ್ಕೂ ಹೆಚ್ಚು ಸಮಯ. ಹೊಸ ಗೇಟ್ ತಂದು ಅಳವಡಿಸೋದಕ್ಕೆ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಹೈದರಾಬಾದ್ ಮೂಲದ ಕಂಪನಿಯಿಂದ ತರಿಸುವಂತಹ ತೀರ್ಮಾನವಾಗಿದೆ ಅಂತೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾ ಇದೆ. ಈಗ ಡಿಸೈಡ್ ಆಗಿರೋದು ಹೊಸ ಗೇಟ್ ಬರಬೇಕು. ಒಂದ್ ಕಡೆ ನೀರ್ ಖಾಲಿ ಮಾಡಬೇಕಂದ್ರೆ 4-5 ದಿನ, ಆ ನಂತರ ಹೊಸ ಗೇಟ್ ಅಳವಡಿಕೆ ಮಾಡಬೇಕು ಅಂದ್ರೆ 1 ವಾರ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರೇಣುಕಾರಾಧ್ಯ, ಎಲ್ಲವೂ ಕೂಡ ಸರಿ ಆಗಬೇಕಂದ್ರೆ 1 ವಾರಕ್ಕೂ ಹೆಚ್ಚು ಕಾಲ ಬೇಕಾಗುತ್ತೆ ಸಮಯ ಅಂತ ಏನ್ ನಿರ್ಧಾರ ಆಗಿದೆ? ನಿನ್ನೆ ರಾತ್ರಿಯಿಂದಲೂ ಕೂಡ ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾ ಇತ್ತು. ಬಟ್ ಈಗ ಅಧಿಕಾರಿಗಳ ಫೈನಲ್ ನಿರ್ಧಾರ ಏನು? ಹೇಗ್ ದುರಸ್ತಿ ಆಗುತ್ತೆ? ಖಂಡಿತ ಶ್ರುತಿ, ಈ ಒಂದು ಡ್ಯಾಮ್ನ ದುರಸ್ತಿ ಮಾಡಬೇಕಾದ್ರೆ ಕೇವಲ 1-2 ದಿನಗಳಲ್ಲಿ ಮಾತ್ರ ಆಗಲ್ಲ. ಯಾಕಂದ್ರೆ ಜಲಾಶಯದಲ್ಲಿ ಅಪಾರ ಪ್ರಮಾಣದ ನೀರು ಇರತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಗೇಟನ್ನು ದುರಸ್ತಿ ಮಾಡೋದಕ್ಕೆ ಆಗಲ್ಲ. ಈಗಾಗಲೇ ಸಚಿವ ಶಿವರಾಜ್ ತಂಗಡಿಗೆ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಏನಂದ್ರೆ, ಕನಿಷ್ಠ 20 ಅಡಿಯಷ್ಟು ನೀರನ್ನು ಹೊರಗಡೆ ಕಳಿಸ್ಬೇಕು. ಅಂದರೆ ಈ ಪ್ರಮಾಣದಲ್ಲಿ ನೀರು ಹರಿದ್ರೆ ಸುಮಾರು 10ರಿಂದ 15 ದಿನ ಬೇಕಾಗುತ್ತೆ ಡ್ಯಾಮ್ನಲ್ಲಿ 20 ಅಡಿ ಖಾಲಿ ಆಗೋದಕ್ಕೆ. ಹೀಗಾಗಿ ಸುಮಾರು 1.5 ಲಕ್ಷಕ್ಕಿಂತ ಹೆಚ್ಚಿನ ಕ್ಯೂಸೆಕ್ಸ್ ನೀರನ್ನು ಬಿಟ್ಟರೆ ಸುಮಾರು 1 ವಾರದಲ್ಲಿ ನೀರು 20 ಅಡಿಯಷ್ಟು ಇಳಿಬಹುದು ಅಂತ ಈಗಾಗಲೇ ಅಂದಾಜಿಸಲಾಗಿದೆ. ಕ್ಷಣಕ್ಕೂ ಇಲ್ಲಿ ಆತಂಕ ಎದುರಾಗ್ತಾ ಇದೆ. ಒಂದು ಗೇಟ್ನಿಂದ ಮತ್ತೊಂದು ಗೇಟ್ಗೆ ಏನಾದರೂ ಸಂಪರ್ಕ ಕಡಿತ ಆಗಿ ಮತ್ತೆ ಏನಾದರೂ ಅನಾಹುತ ಆಗಬಹುದು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಒಂದು ಗೇಟ್ನ ಮೇಲೆ ಒತ್ತಡ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಅಕ್ಕಪಕ್ಕದ ಗೇಟ್ಗಳನ್ನು ಕೂಡ ಓಪನ್ ಮಾಡಿಬಿಟ್ಟು ಅದರ ಮೂಲಕ ಕೂಡ ನೀರನ್ನು ಹೊರಗಡೆ ಬಿಡ್ತಾ ಇರತಕ್ಕಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆಗೆ TB ಡ್ಯಾಮ್ನ ಮಂಡಳಿ ಆಗಿರ್ಬೋದು, ನೀರಾವರಿ ಇಲಾಖೆಯ ಅಧಿಕಾರಿಗಳು ಜೊತೆಗೆ ಸ್ಥಳೀಯ ಜನಪ್ರತಿನಿಧಿಗಳು ಇವರೆಲ್ಲರೂ ಕೂಡ ಗಂಟೆಗೂ ಚರ್ಚೆಯನ್ನು ಮಾಡ್ತಿದ್ದಾರೆ. ಯಾವ ರೀತಿಯಾಗಿ ಈ ಒಂದು ಮುಂದಾಗ್ತಕ್ಕಂಥ ದುರಂತವನ್ನು ತಪ್ಪಿಸಬಹುದು ಅನ್ನೋ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡ್ತಿದ್ದಾರೆ. ಇದಕ್ಕೆ ಹೊರ ರಾಜ್ಯದ ಮತ್ತೆ ಬೇರೆ ಬೇರೆ ಭಾಗಗಳಲ್ಲಿ ಇರತಕ್ಕಂಥ ಡ್ಯಾಮ್ನ ಆಡಳಿತ ಮಂಡಳಿಯವರನ್ನು ಕೂಡ ಸಂಪರ್ಕ ಮಾಡಿ ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ. ಅದರ ಜೊತೆಗೆ ಡ್ಯಾಮ್ ಅನ್ನ ಈಗಾಗಲೇ 69 ವರ್ಷದ ಹಿಂದೆ ಏನು ಡ್ಯಾಮ್ ಅನ್ನ ಕಟ್ಟಿದ್ರು ಆ ಟೈಮ್ನಲ್ಲಿ ಅಲ್ಲಿ ಕೆಲಸ ಮಾಡಿದಂಥ ನೌಕರರು ಅಥವಾ ಇಂಜಿನಿಯರ್ಸ್ಗಳನ್ನ ಈಗಾಗಲೇ ಸಂಪರ್ಕ ಮಾಡಿರ್ತಕ್ಕಂಥದ್ದು. ಹೈದರಾಬಾದ್ನಿಂದ ವಿಶೇಷ ತಂಡ ಬರುತ್ತೆ, ಅವರು ಬಂದ ಬಳಿಕ ಇನ್ನಷ್ಟು ಕ್ರಮಗಳನ್ನು ಕೈಗೊಳ್ಳಬಹುದು ಅಂತ ಈಗಾಗಲೇ ಆಡಳಿತ ಮಂಡಳಿ ಅಂದ್ರೆ ಡ್ಯಾಮ್ನ ಬೋರ್ಡ್ ನೀರಿನಲ್ಲಿ ಕೊಚ್ಕೊಂಡು ಹೋಗಿದೆ. ಕ್ರಸ್ಟ್ ಗೇಟ್ ಎಷ್ಟು ದೊಡ್ಡ ಅನಾಹುತವನ್ನು ಉಂಟು ಮಾಡ್ತಾ ಇದೆ ಅನ್ನುವಂಥದ್ದು 4 ಜಿಲ್ಲೆಗಳ 30 ಪ್ರದೇಶಗಳಿಗೆ ಸಾಕಷ್ಟು ಹಾನಿ ಉಂಟು ಮಾಡ್ತಾ ಇದೆ. ಗ್ರಾಮಗಳೇ ಮುಳುಗಡೆ ಆಗುವಂತಹ ಒಂದು ಪ್ರವಾಹದ ಭೀತಿ ಎದುರಾಗಿದೆ. ಅದರ ನಡುವೆ ಈಗ ಡ್ಯಾಮ್ನಿಂದ ಭಾರಿ ಪ್ರಮಾಣದಲ್ಲಿ ನೀರು ರಿಲೀಸ್ ಮಾಡಲೇಬೇಕಾಗಿದೆ. ಯಾಕಂತಂದ್ರೆ ಆ ಕ್ರಸ್ಟ್ ಗೇಟ್ನ ಬುಡಕ್ಕೆ ಹೋಗಬೇಕು ಅಂತಂದ್ರೆ ಅಷ್ಟು ನೀರು ರಿಲೀಸ್ ಮಾಡಲೇಬೇಕು ಅಂತ ಒಂದು ಅನಿವಾರ್ಯತೆ. ತುಂಗಭದ್ರಾ ಹತ್ರ ಬರೋದಕ್ಕೆ ಅಲ್ಲಿನ ಪ್ರವಾಸಿಗರಿಗೆ ನಿಷೇಧ ಹೇರಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಕಿರು ಸೇತುವೆಯ ಮೇಲೆ ಯುವಕರ ಹುಚ್ಚಾಟಕ್ಕೆ ಬ್ರೇಕ್. ಒಂದ್ ಕಡೆ ಪೊಲೀಸರ ನಿಯೋಜನೆ ಕೂಡ ಆಯ್ತಲ್ಲಿ. ಸೇತುವೆ ಮೇಲೆ ಸೇರಿದ್ದ ಜನರನ್ನ ಕಳಿಸಿದ್ದಾರಂತೆ ಪೊಲೀಸರು. ಫೋಟೋ ವಿಡಿಯೋ ಮಾಡೋದಕ್ಕೆ ಜನ ಮುಗಿ ಬಿದ್ದಿದ್ರು, ಅಪಾಯವನ್ನ ಕೂಡ ಲೆಕ್ಕಿಸದೆ. ಕಿರು ಸೇತುವೆ ಡ್ಯಾಂ ಹಿನ್ನೀರು ಪ್ರದೇಶದಲ್ಲಿ ಪ್ರವೇಶವನ್ನ ನಿರ್ಬಂಧ ಹೇರಲಾಗಿದೆ. ಯಾರು ಸಾರ್ವಜನಿಕರು ಹೋಗೋ ಹಾಗಿಲ್ಲ. ಪೊಲೀಸರು ಅದಕ್ಕೆ ತಡೆ ಒಡ್ಡಿದ್ದಾರೆ, ಇದ್ದವರನ್ನ ವಾಪಸ್ ಕಳಿಸಿದ್ದಾರೆ. ಒಂದ್ ಕಡೆ ಯಾವುದೇ ಸಮಯದಲ್ಲಾದ್ರೂ ಆ ಕಂಪ್ಲಿ ಸೇತುವೆ ಮುಳುಗಡೆ ಆಗುವಂತ ಚಾನ್ಸಸ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಈರಯ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಈರಯ್ಯ, ಸದ್ಯ ಅಲ್ಲಿನ ಪರಿಸ್ಥಿತಿ, ಜನ ಇಷ್ಟೆಲ್ಲ ಪ್ರವಾಹ ಬರುತ್ತೆ ಆತಂಕದ ವಾತಾವರಣದ ಮಧ್ಯದಲ್ಲೂ ಕೂಡ ಫೋಟೋನೇ ಹೆಚ್ಚಾಗ್ಬಿಡ್ತಾ, ಹುಚ್ಚಾಟನೇ ಹೆಚ್ಚಾಗ್ಬಿಡ್ತಾ ಇವ್ರಿಗೆಲ್ಲ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಏನಂತಂದ್ರೆ ತುಂಗಭದ್ರಾ ಜಲಾಶಯದ ಏನು 19ನೇ ಗೇಟ್ ಏನು ಕಿತ್ತವೆ, ಇದರಿಂದ ನದಿಗೆ ಅಪಾರ ಪ್ರಮಾಣದ ನೀರು ಬರ್ತಾ ಇದೆ. ಇದರಿಂದ ಒಂದು ರೀತಿ ಪ್ರವಾಹದ ಆತಂಕ ಎದುರಾಗಿದೆ. ಹಳ್ಳಿಗಳಲ್ಲಿ ಗ್ರಾಮಸ್ಥರು ತಾವು ಯಾವ ರೀತಿ ಬದುಕಬೇಕು, ತಾವು ಯಾವ ರೀತಿ ಮನೆ ರಕ್ಷಣೆ ಮಾಡ್ಕೋಬೇಕು ಅನ್ನುವಂತ ಚಿಂತೆಯಲ್ಲಿದೆ. ಇನ್ನು ಕೆಲವಷ್ಟು ಜನ ಏನಂತಾರೆ, ಇಲ್ಲಿ ಬಂದು ಒಂದು ರೀತಿಯಂತ ಹುಚ್ಚಾಟವನ್ನ ಮೆರಿತಾರೆ. ಅದು ಯಾವ ರೀತಿ ಅಂತಂದ್ರೆ ಫೋಟೋ ಸೆಲ್ಫಿ ಮತ್ತೆ ವಿಡಿಯೋಗಾಗಿ ಮುಗಿ ಬೀಳ್ತಾ ಇದ್ದಾರೆ. ಅದು ಏನು ತುಂಗಭದ್ರಾ ಜಲಾಶಯದ ಎದುರುಗಡೆನೆ ಇರುವಂತಹ ಏನು ಕಿರು ಸೇತುವೆ ಇದೆ. ಈ ಕಿರು ಸೇತುವೆ ಮೇಲೆ ಸಾಕಷ್ಟು ಜನ ಕಿಕ್ಕಿರಿದು ಸೇರಿದ್ರು. ಅಂದ್ರೆ ಜನರು ಬರೋದೇನೇನೋ ಒಂದು ರೀತಿಯಂತ ಒಂದು
ಟೂರಿಸಂ ಸ್ಪಾಟ್ ರೀತಿ ಇಲ್ಲಿ ತಮ್ಮ ಅಪಾಯವನ್ನು ಕೂಡ ಲೆಕ್ಕಿಸದೆ ಏನಂತಂದ್ರೆ ನೀರಿನ ಜೊತೆಗೆ ತಮ್ಮ ಫೋಟೋವನ್ನ ತೆಗೆದುಕೊಳ್ಳಲಿಕ್ಕೆ ಮುಂದಾಗಿದ್ರು. ಸದ್ಯ ಏನಂತಂದ್ರೆ ಈ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಇದ್ರ ಬಗ್ಗೆ ಒಂದು ಸುದ್ದಿಯನ್ನ ಮಾಡಿತ್ತು. ಈ ಸುದ್ದಿಯನ್ನ ಮಾಡುವ ಬೆನ್ನಲ್ಲೇ ಈಗಾಗಲೇ ಏನಂದ್ರೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಕೇವಲ ಕಿರು ಸೇತುವೆ ಒಂದೇ ಅಲ್ಲದೆ ತುಂಗಭದ್ರಾ ಜಲಾಶಯದ ಹಿನ್ನೀರು ಆ ಭಾಗದ ಅಂದ್ರೆ ವಿಜಯನಗರ ಭಾಗದ ಮತ್ತು ಮುನಿರಾಬಾದ್, ಕೊಪ್ಪಳದ ಮುನಿರಾಬಾದ್ ಭಾಗದಲ್ಲಿಯೂ ಕೂಡ ಹಿನ್ನೀರಲ್ಲಿ ಯಾರು ಕೂಡ ಪ್ರವೇಶವನ್ನ ಮಾಡುವಂತಿಲ್ಲ ಅಂತ ಈಗಾಗಲೇ ಒಂದು ನಿರ್ಬಂಧವನ್ನ ಹೇರಿದ್ದಾರೆ. ಪ್ರವಾಸಿಗರಿಗೆ ಎಲ್ಲರಿಗೂ ಕಟ್ಟುನಿಟ್ಟಾದಂತ ಒಂದು ಸೂಚನೆ ನೀಡಿದ್ದು, ಯಾರಿಗೂ ಕೂಡ ಜಲಾಶಯದ ಸಮೀಪಕ್ಕೆ ಒಂದು ಎಂಟ್ರಿಯನ್ನ ಕೊಡ್ತಾ ಇಲ್ಲ. ಅದೇ ರೀತಿ ಈಗಾಗಲೇ ಏನಂತಾರೆ ಹಳ್ಳಿಗಳಲ್ಲೂ ಕೂಡ ಜನರಿಗೆ ಒಂದು ಕಟ್ಟೆಚ್ಚರವನ್ನ ಹೇಳ್ತಾ ಇದ್ದಾರೆ, ಯಾರು ಕೂಡ ನದಿ ಪಾತ್ರಕ್ಕೆ ಹೋಗಬಾರದು ಅನ್ನುವಂಥದ್ದು. ಈಗಾಗಲೇ ಡ್ಯಾಮ್ ಸುತ್ತಲೂ ನದಿ ಸುತ್ತಲೂ ಏನಂದ್ರೆ ಒಂದು ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಈಗಾಗಲೇ ಅಳವಡಿಸಲಾಗಿದೆ ಅಂತ ಹೇಳ್ಬೋದು. ಶ್ರುತಿ, ಈಗ ಹಿರಯ್ಯ, ನೀವು ಕೂಡ ಅಲ್ಲಿ ಈ ಕ್ಷಣ ಅಲ್ಲಿ ನಿಂತ್ಕೊಂಬೇಡಿ, ನೀವು ಸ್ವಲ್ಪ ಮೂವ್ ಆನ್ ಆಗಿ ಬೇರೆ ಸುರಕ್ಷಿತವಾದಂಥ ಜಾಗಕ್ಕೆ ಬಂದು ಲೈವ್ ಕೊಡಿ. ಒಂದು ಯಾಕಂತಂದ್ರೆ ಅಲ್ಲಿ ಡ್ಯಾಮ್ ನೀರು ಎಷ್ಟು ಫೋರ್ಸ್ ಆಗಿ ಬಿಟ್ಟಿದ್ದಾರೆ ಅಂದರೆ ಎನಿ ಮೊಮೆಂಟ್ ಅದು ಕಂಟ್ರೋಲಲ್ಲಿ ಇಲ್ಲ. ಈಗ ಸದ್ಯಕ್ಕೆ ಎನಿ ಮೊಮೆಂಟ್ ಅದು ಎಷ್ಟು ಹೆಚ್ಚುವರಿ ನೀರು ಬರಬಹುದಾದಂಥ ಅಪಾಯ, ಪ್ರವಾಹದ ಭೀತಿ ಎದುರಾಗ್ತದೆ. ಪ್ರವಾಹ ಅಂದರೆ ಫ್ಯೂ ಸೆಕೆಂಡ್ಸಲ್ಲಿ ಏನು ಕೂಡ ಆಗಬಹುದು ಅಂತ. ಸೊ ಇನ್ನೂ ಏನೆಲ್ಲ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ, ಸ್ಥಳಾಂತರ ಮಾಡ್ತಾ ಇದ್ದಾರೆ ಜನರನ್ನ ಅಲ್ಲಿ ನಿಯರ್ ಬೈ ಹತ್ತಿರದ ಗ್ರಾಮಗಳಿಂದ? ಹಿರಯ್ಯ, ಅಂದ್ರೆ ಖಂಡಿತ ಶ್ರೀಲಕ್ಷ್ಮಿ, ಈಗಾಗಲೇ ಏನಂತಂದ್ರೆ ಈ ಸದ್ಯ ಏನಂದ್ರೆ ಇದುವರೆಗೂ ಕೂಡ 1 ಲಕ್ಷ ಕ್ಯೂಸೆಕ್ ನೀರನ್ನ ಈಗಾಗಲೇ ನದಿಗೆ ಹೊರಬಿಡ್ಲಾಗ್ತಾ ಇದೆ. ಅಂದ್ರೆ ಅಧಿಕಾರಿಗಳು ಹೇಳುವ ಪ್ರಕಾರ ತುಂಗಭದ್ರಾ ಜಲಾಶಯದಿಂದ 2,35,000 ಕ್ಯೂಸೆಕ್ ನೀರನ್ನ ಬಿಡುವವರೆಗೂ ಕೂಡ ಯಾವುದೇ ರೀತಿಯಂತ ಒಂದು ಎಫೆಕ್ಟ್ ಆಗೋಲ್ಲ ಅನ್ನೋ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಂತಂದ್ರೆ ಈ ಭಾಗದಲ್ಲಿ ಈಗಾಗಲೇ ಆನೆಗುಂದಿ ಆಗಿರ್ಬೋದು, ನವವೃಂದಾವನ ಗಡ್ಡೆ ಆಗಿರ್ಬೋದು, ಅಪ್ ಟು ಏನಂತಾರೆ ಕಂಪ್ಲಿ ಸೇತುವೆ ನಂತರ ಅಯೋಧ್ಯೆ ಗ್ರಾಮ ಆಗಿರ್ಬೋದು, ಇನ್ನು ಕೆಲವಷ್ಟು ಹಳ್ಳಿಗಳು ಏನಿದಾವೆ, ಈ ಎಲ್ಲ ಹಳ್ಳಿಗಳು ಕೂಡ 2,35,000ಕ್ಕಿಂತ ಹೆಚ್ಚು ನೀರನ್ನ ನದಿಗೆ ಬಿಟ್ಟಾಗ ಮಾತ್ರ ಈ ಒಂದು ಗ್ರಾಮಗಳು ಸಂಪೂರ್ಣವಾಗಿ ಮುಳುಗಡೆ ಆಗುತ್ತೆ. 2,50,000 ಕ್ಯೂಸೆಕ್ ನೀರನ್ನ ಬಿಟ್ಟಾಗ ಅಂಜನಾದ್ರಿ ಬೆಟ್ಟದವರೆಗೂ ಕೂಡ ಈ ಒಂದು ನೀರು ಮುಟ್ಟತ್ತೆ. ಮತ್ತೆ ಪಕ್ಕದಲ್ಲಿರುವಂತಹ ಹುಲಿಗೆಮ್ಮ ದೇವಸ್ಥಾನ ಏನಿದೆ, ಈ ಹುಲಿಗೆಮ್ಮ ದೇವಸ್ಥಾನಕ್ಕೂ ಕೂಡ ನೀರು ಏನು ಹತ್ತುವಂತ ಒಂದು ಮುನ್ಸೂಚನೆ ಇದೆ. ಈಗಾಗಲೇ ಏನಂತಾರೆ ಆರಂಭಿಕ ಹಂತವಾಗಿರೋದ್ರಿಂದ ಕೇವಲ 1 ಲಕ್ಷ ಕ್ಯೂಸೆಕ್ ಅನ್ನ ನೀರನ್ನ ಬಿಡ್ತಾ ಇದ್ದಾರೆ. ಅದೇ ರೀತಿ ಏನಂತಂದ್ರೆ ಈಗ ಈ ಒಂದು ಗಳಿಗೆ ಪ್ರೆಷರ್ ಹೆಚ್ಚಾದಂತ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಏನು ಸಮಯಕ್ಕೆ ತಕ್ಕಂತೆ ಒಂದು ಔಟ್ಫ್ಲೋಗಳನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಇದರಿಂದ ಏನಂತಂದ್ರೆ ಸದ್ಯ ಹಂತವಾಗಿ ನೀರು ಬಿಡೋದ್ರಿಂದ ಸದ್ಯದ ಮಟ್ಟಿಗೆ ಏನಂತಂದ್ರೆ ಪ್ರವಾಹದ ಭೀತಿ ಇದೆ, ಆದ್ರೆ ಯಾವುದೇ ಕಾರಣಕ್ಕೂ ಒಂದು ಎಫೆಕ್ಟ್ ಇಲ್ಲ. ಆದ್ರೆ ಅದಕ್ಕೋಸ್ಕರ ಜನರಿಗೆ ಕೂಡ ಒಂದು ಮುನ್ನೆಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಯಾರು ಕೂಡ ನದಿ ಪಾತ್ರಕ್ಕೆ ಹೋಗ್ಬಾರ್ದು, ಕೃಷಿ ಚಟುವಟಿಕೆಗಳಲ್ಲಿ ಭಾಗಿಯಾಗಬಾರ್ದು, ಮತ್ತೆ ದನ ಮತ್ತು ಜಾನುವಾರುಗಳನ್ನ ಬಿಡಬಾರ್ದು ಅನ್ನುವಂತ ಒಂದು ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ನದಿ ಪಾತ್ರದಲ್ಲಿ ಸಾಕಷ್ಟು ಆಯಕಟ್ಟಿನ ಜಾಗಗಳಿದ್ದಾವೆ, ಅಲ್ಲೆಲ್ಲರೂ ಕೂಡ ಎಲ್ಲ ಕಡೆಗಳಲ್ಲೂ ಕೂಡ ಈಗಾಗಲೇ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದ್ದಾರೆ. ಅದೇ ರೀತಿ ಗ್ರಾಮಗಳಲ್ಲಿ ಒಂದು ಡಂಗುರವನ್ನ ಸಾರುವ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಸಾಕಷ್ಟು ಮನುಷ್ಯರು ನಾವ್ ಏನೇ ಹೇಳಿದ್ರು ನೀರಿನ ಫೋರ್ಸ್ ನಾವು ಅಳಿಯೋಕ್ಕೂ ಆಗಲ್ಲ, ಅದನ್ನ ನಾವು ಪ್ರಿಡಿಕ್ಟ್ ಮಾಡಕ್ಕೂ ಆಗಲ್ಲ, ಹಿಂಗೆ ಆಗ್ಬಿಡುತ್ತೆ ಅಂತ. ಮೊದ್ಲು ನೀವು ಸುರಕ್ಷಿತ ಜಾಗಕ್ಕೆ ಹೋಗಿ, ಅಲ್ಲಿ ಜನಗಳಿದ್ರೆ ಅವ್ರನ್ನು ಸುರಕ್ಷಿತ ಜಾಗಕ್ಕೆ ಕಳಿಸಿ. ಅಲ್ಲಿ ಸೇತುವೆ ಹತ್ರ ನಿಂತ್ಕೊಂಡು ಲೈವ್ ಕೊಡೋದು ಬೇಡ. ಪ್ಲೀಸ್ ಸ್ಟೇ ವಿತ್ ಅಸ್. ನಿರೀಕ್ಷೆನೇ ಮಾಡಲಾರ್ದಂಥ ಅನಾಹುತ ಏನಲ್ಲ. ಯಾಕಂತಂದ್ರೆ 70 ವರ್ಷಗಳಿಂದ ಇರ್ತಕ್ಕಂಥ ಈ TB ಡ್ಯಾಮ್ ಎಷ್ಟರ ಮಟ್ಟಿಗೆ ಮೇಂಟೆನೆನ್ಸ್ ಇದೆ, TB ಬೋರ್ಡ್ನ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಇಂಥ ಪರಿಸ್ಥಿತಿ ಬಂತ ಅನ್ನುವಂಥ ಪ್ರಶ್ನೆ ಹೇಳುತ್ತೆ. ಇದರ ಪರಿಣಾಮ ಏನಂತಂದ್ರೆ ಹಳ್ಳಿಗಳಲ್ಲಿ ಎಷ್ಟೊಂದು ಹಳ್ಳಿಗಳು ಈಗ ಪ್ರವಾಹದ ಭೀತಿಯನ್ನ ಎದುರಿಸ್ತಾ ಇದ್ದಾವೆ. 6 ಲಕ್ಷ ಹೆಕ್ಟೇರ್ ಪ್ರದೇಶ, ಒಂದೆರಡಲ್ಲ ನೋಡಿ, 6 ಲಕ್ಷ ಹೆಕ್ಟೇರ್ ಪ್ರದೇಶದ ಕೃಷಿಗೆ ಆತಂಕ ಎದುರಾಗಿದೆ. 3 ರಾಜ್ಯಗಳಲ್ಲಿ ಹರಡಿರ್ತಕ್ಕಂಥ ಪ್ರದೇಶ. 60 TMC ನೀರು ಖಾಲಿ ಆದ್ರೆ ರೈತರ ಬೆಳೆಗೆ ನೀರು ಇರೋದಿಲ್ಲ. ಖಾಲಿ ಮಾಡದೆ ಹೋದ್ರೆ ಕ್ರಸ್ಟ್ ಗೇಟ್ ಅಲ್ಲಿ ಕೊಚ್ಕೊಂಡು ಹೋಗ್ತಾನೆ ಇರುತ್ತೆ ನೀರು. ಕಲ್ಯಾಣ ಕರ್ನಾಟಕದ 4 ಜಿಲ್ಲೆಗೆ ಮತ್ತೆ ಮುಂದೆ ಜಲಕ್ಷಾಮ ಕಾಡುತ್ತೆ, ಅವ್ರು ಒದ್ದಾಡಬೇಕಾಗತ್ತೆ. ಮಳೆ ಬಂತು ಅಂತ ಖುಷಿಯಾಗಿದ್ದ ರೈತರ ಕನಸು ಈಗ ಮತ್ತೆ ನುಚ್ಚು ನೂರಾಗಿದೆ. ಕನಿಷ್ಠ ಪಕ್ಷ ಬಂದಿರೋ ಮಳೆನ ಈಗ ಎಷ್ಟೋ ವರ್ಷಗಳ ನಂತರ TB ಡ್ಯಾಮ್ ತುಂಬಿತ್ತು, ಅದನ್ನು ಕೂಡ ಹಿಡಿದಿಟ್ಟು ಉಳಿಸಿಕೊಳ್ಳಲಾರದ, ರೈತರ ಬದುಕುಗಳನ್ನ ಹಸನುಗೊಳಿಸಲಾರದ ಒಂದು ದುರ್ಭರ ದಯನೀಯ ಪರಿಸ್ಥಿತಿನಲ್ಲಿ ಕರ್ನಾಟಕ ಇದೆಯಾ? ಹಾಗಾದ್ರೆ ಸರ್ಕಾರ ಗಮನ ಕೊಡ್ತಾ ಇಲ್ಲ TB ಡ್ಯಾಮ್ನ